ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. 2 ದಿವಸದ ವ್ಲಾಗ್ನ ನಾನು ಒಟ್ಟಿಗೆ ಇವತ್ತು ಹಾಕ್ತಾಯಿದ್ದೀನಿ. ಅಪ್ಪುಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೆನ್ನೆ ನೈಟ್ ಅಂದರೆ ಬುಧವಾರ ನೈಟು ಅವನಿಗೆ ಇದ್ದಕ್ಕಿದ್ದಂಗೆ ಜ್ವರ ಹಾಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಬಂದಿದ್ವಿ. ಆದರೂ ಅವನಿಗೆ ಬೆಳಗ್ಗೆ ಕಮ್ಮಿ ಆಗಿರಲಿಲ್ಲ. ಊಟ ಮಾಡೋಕ್ಕೂ ಕೂಡ ಅಳ್ತಾ ಇದ್ದ, ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು. ಹಾಗಾಗಿ ಬೆಳಗ್ಗೆನೇ ತಿರ್ಗಿ ಹೆಸರುಘಟ್ಟಕ್ಕೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಸಿರಪ್ ಕೊಟ್ಟರು. ನೋಡೋಣ ಇವತ್ತು ಕಮ್ಮಿ ಆದರೆ ಇಲ್ಲ ನಾಳೆನೂ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ತೋರಿಸ್ಕೊಂಡು ವಾಪಸ್ ಬಂದ್ವಿ. ಇವಾಗ ಬಂದ್ವಿ ಆ್ಯಂಡ್ ಏನಿಲ್ಲ, ಸ್ವಲ್ಪ ಅವನಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿದೆ. ಹಾಗೆ ಸ್ವಲ್ಪ ಗಂಟ್ಲಲ್ಲಿ ಪೂರ್ತಿ ಗುಳ್ಳೆ 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 ಟೈಪ್ ಆಗಿಬಿಟ್ಟಿದೆ ಅವನಿಗೆ. ಹಾಗಾಗಿ ಅವನಿಗೆ ಏನು ನೈಟೆಲ್ಲ ನಿದ್ದೆ ಕೊಟ್ಟಿಲ್ಲ ನಮಗೆ. ಅಷ್ಟು ಹೊಟ್ಟೆ ನೋವು, ಆಮೇಲೆ ಜ್ವರ ಬೇರೆ ಫುಲ್ ಬಿಸಿ ಆಗಿಬಿಟ್ಟಿತ್ತು. ಔಷಧಿ ಹಾಕಿದೆ ಮಧ್ಯರಾತ್ರಿ ಎದ್ದು, ಆದ್ರೂ ಕಮ್ಮಿ ಆಗಿಲ್ಲ. ಸೊ ಇವಾಗ ಹೋಗಿ ತೋರಿಸ್ಕೊಂಬಂದ್ವಿ. ಅವರು ಕಮ್ಮಿ ಆಗುತ್ತೆ, ಇವಾಗ ಇದೊಂದು ಔಷಧಿ ಹಾಕಿ ಸ್ವಲ್ಪ ಏನಾದರೂ ತಿನ್ನಿಸ್ಬಿಟ್ಟು ಜ್ಯೂಸು ಇಂಥವೆಲ್ಲ ಕೊಡಿ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಗಂಟ್ಲು ಪೂರ್ತಿ ಇದೆಲ್ಲ ಗುಳ್ಳೆ ಗುಳ್ಳೆ ಆಗಿಬಿಟ್ಟಿದೆ, ಅದೇ ಓವರ್ ಈಟ್ ಏನೋ ಆಗಿರ್ಬೋದು ಅಂತ ಹೇಳಿದ್ರು ಅವರು. ಹಾಗಾಗಿ ಕಮ್ಮಿ ಆಗುತ್ತೆ, ಸ್ವಲ್ಪ ಗಂಜಿ ಟೈಪಲ್ಲಿ ಕೊಡಿ, ಸ್ವಲ್ಪ ಅದು ತಣ್ಣಗಾಗುತ್ತೆ, ಅವನಿಗೆ ಖಾರ ಎಲ್ಲ ಸೋಕಿಸ್ಬೇಡಿ ಅಂತಲೂ ಹೇಳಿದ್ರು. ಹಾಗಾಗಿ ಇವಾಗ ಮನೆಗೆ ಬಂದ್ವಿ. ಟಿಫನ್ ಕೂಡ ನಾನೇನು ಮಾಡಿಲ್ಲ, ಈಚೆಗಡೆಯಿಂದನೇ ತೊಗೊಂಬಂದ್ವಿ. ಅವನ್ನ ತಾಯ್ತ ಹಾಕ್ಸ್ಕೊಬರೋಕ್ಕೆ ಅಂತೇಳಿ ಕರ್ಕೊಂಡೋಗಿದ್ದಾರೆ ಪ್ರವೀಣ್ ಅವರು. ತಾಯ್ತ ಹಾಕ್ಸ್ಕೊಂಬರ್ತೀನಿ ಅಂತ ನೆನ್ನೆ ಹಾಕ್ಸ್ಕೊಬರ್ಬೇಕಾಗಿತ್ತು. ಅವ್ನಿಗೆ ಅದೇ ಥರನೇ ಏನಾದರೂ ಆಯಿತು ಅಂದರೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ತಾನೆ ಇರಬೇಕು. ಈ ಕಡೆ ಇದಕ್ಕೂ ಹೋಗಬೇಕು, ಮೆಡಿಕಲ್ಗೆ ಹೋಗ್ಬೇಕು, ಈ ಕಡೆ ದೇವ್ರ ಕಡೆನೂ ಹೋಗಬೇಕು. ಆವಾಗ ಅವ್ನು ಸ್ವಲ್ಪ ಚೇತರಿಸ್ಕೋತಾನೆ. ಹಾಗಾಗಿ ತಾಯ್ತ ಹಾಕ್ಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಅವ್ನು ಬಂದಿದ್ದ ತಕ್ಷಣ ಸ್ವಲ್ಪ ಏನಾದರೂ ಊಟ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ. ಪಾಪ ನೈಟು ಫುಲ್ಲು ಬಿಸಿ ಆಗ್ತಾಯಿದ್ದಾನೆ. ನಾನು ಔಷಧಿ ಹಾಕಿದ್ರೂ ಕಮ್ಮಿ ಆಗಿಲ್ಲ. ಹಾಗಾಗಿ ಬೆಳಗ್ಗೆನೇ ಎದ್ದು ಹಾಲು ಕಾಯಿಸ್ದೆ. ಹಾಲು ಕುಡಿಯಲ್ಲ ಅಂದ, ಹೊಟ್ಟೆ ನೋವ್ತೈತೆ ಹಾಲು ಕುಡಿಯಲ್ಲ ಅಂದ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಅಲ್ಲಲ್ಲೇ ಬಿಟ್ಟು ಓಡೋದ್ವಿ. ಡಾಕ್ಟ್ರಿನ ಎಷ್ಟೊತ್ತಿಗೆ ಬರ್ತಾರೆ ಅಂದ್ಕೊಂಡು ಹೋದ್ವಿ. ಜಾಸ್ತಿ ಜನ ಬೇರೆ ಅಲ್ವ ಅಲ್ಲಿ, ಹಾಗಾಗಿ ಹೋದ್ವಿ. ನೋಡಿದ್ರು ಸೊ ಈ ಥರ ಪ್ರಾಬ್ಲಮ್ ಆಗಿದೆ, ಪರವಾಗಿಲ್ಲ, ಒಂದು 2 ದಿವಸದಲ್ಲಿ ಕಮ್ಮಿ ಆಗುತ್ತೆ. ಸ್ವಲ್ಪ ಬಿಸಿನೀರು ಜಾಸ್ತಿ ಕುಡಿ ಅಂದರು. ಹಾಗಾಗಿ ಬಿಸಿನೀರು ಕಾಯಿಸೋಕ್ಕಿಟ್ಟಿದ್ದೀನಿ. ಬಂದಿದ್ದ ತಕ್ಷಣ ಅವನಿಗೂ ಸ್ವಲ್ಪ ಟಿಫನ್ ಏನಾದ್ರು ಮಾಡಿಸ್ಬಿಟ್ಟು ಮಲಗಿಸ್ತೀನಿ, ಸ್ವಲ್ಪ ರೆಸ್ಟ್ ಮಾಡಲಿ. ಅವನು ನೈಟೆಲ್ಲ ನಿದ್ದೆ ಮಾಡಿಲ್ಲ, ಅಷ್ಟು ಅಳೋದು, ಮೈ ಫುಲ್ ಬಿಸಿಯಾಗಿರೋದಕ್ಕೆ ಆ ಥರ ಮಾಡಿದ್ದಾನೆ. ದೊಡ್ಡವ್ರಿಗೆ ಏನಾದರೂ ಪರವಾಗಿಲ್ಲ, ಈ ಮಕ್ಳಿಗೆ ಆಗ್ಬಿಟ್ರೆ ನನಗೆ ನಿಜವಾಗ್ಲೂ ಒಂಥರ ಆಗ್ಬಿಡುತ್ತೆ. ಏನು ಮಾಡಬೇಕು ಅನ್ನೋದು ಕೈ ಕಾಲು ಓಡಲ್ಲ. ಮನೆಯೆಲ್ಲ ಹೆಂಗಂದ್ರೆ ಹಂಗೆ ಇದೆ, ನಾನು ಏನೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ಅವನ್ನ ಬರೀ ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ, ಹೊಟ್ಟೆ ನೋವು ಅಂದಿದ್ದಕ್ಕೆ. ಇವಾಗ ಏನಂದರೆ ಅಪ್ಪು ಹೇಳ್ತಾನೆ, ಅಟ್ಲೀಸ್ಟ್ ಬಾಯ್ಬಿಟ್ಟು ಹೇಳ್ತಾನೆ, ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಬರೀ ಹೇಳ್ತಾಯಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಹೇಳ್ತಾನೆ, ಹೊಟ್ಟೆ ನೋವ್ತಾ ಇದೆ, ಗಂಟ್ಲು ನೋವ್ತಾ ಇದೆ, ಬಾಯಿ ನೋವ್ತಾ ಇದೆ ಅಂತೆಲ್ಲ ಹೇಳ್ತಾನೆ. ಹಾಗಾಗಿ ಅರ್ಥ ಮಾಡಿಕೊಂಡು ಬೇಗನೆ ಕರ್ಕೊಂಡೋದ್ವಿ ಹಾಸ್ಪಿಟ್ಲಿಗೆ. ನೆನ್ನೆ ನೈಟ್ 9:30 10 ಗಂಟೆಗೆ ಹೋಗಿದ್ದೀವಿ ಹಾಸ್ಪಿಟ್ಲಿಗೆ. ಆವಾಗೂ ಅಷ್ಟೇ ಸ್ವಲ್ಪ ಜ್ವರ ಬರುತ್ತೆ ಅಂತಲೇ ಹೇಳಿದ್ರು. ಮಾತ್ರೆ ಇದನ್ನು ಮಾಡ್ತಾಯಿದ್ರು. ಹಾಗಾಗಿ ಮಾತ್ರೆ ಜ್ವರ ಬರುತ್ತೆ ಅಂತಲೂ ಹೇಳಿಬಿಟ್ಟು ಸಿರಪ್ ಎಲ್ಲ ಕೊಟ್ಟಿದ್ರು. ಸಿರಪ್ ಅಲ್ಲೂ ಕೂಡ ಒಂದು ಸತಿ ಹಾಕಿನೇ ಕರ್ಕೊಂಬಂದ್ವಿ. ಈ ಥರ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಅವ್ನು ಬಾಯ್ಬಿಟ್ಟು ಹೇಳೋದಕ್ಕೆ ಏನೋ ಒಂದು ಕ್ವಿಕ್ಕಾಗಿ ಏನೋ ಒಂದು ಮಾಡ್ಕೊಬಿಡ್ಬೋದು, ಹೋಗಿ ತೋರಿಸ್ಕೊಂಡು ಏನೋ ಮಾಡ್ಕೊಂಬಂದ್ಬಿಡ್ಬೋದು. ಏನೂ ಹೇಳಲಿಲ್ಲ, ಬರೀ ಹೇಳ್ತಾ ಇದ್ದ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಬರಲಿ, ಬಂದ ಮೇಲೆ ಸ್ವಲ್ಪ ಅವ್ನಿಗೆ ಟಿಫನ್ ಮಾಡಿಬಿಟ್ಟು ಮಲಗಿಸ್ತೀನಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ನ. ಹಾಗೆ ಇವಾಗ ಮಲ್ಕೊಂಡಿದ್ದಾನೆ, ತಿನ್ನಿಸ್ಬಿಟ್ಟು ಮಲಗಿಸ್ದೆ. ಬೆಳಗ್ಗೆ ಇಡ್ಲಿ ತೊಗೊಂಬಂದಿದ್ವಿ ಹೋಟೆಲಿಂದನೇ, ಹಾಗಾಗಿ ಅದನ್ನೇ ತಿನ್ನಿಸ್ಬಿಟ್ಟು ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಕಾಳನ್ನ ನೆನೆಸಿಟ್ಟಿದ್ದೆ, ಇದ್ಕಿದ ಬೇಳೆ ಸಾರು ಮಾಡೋಣ ಅಂತ. ಇವಾಗ ಅದನ್ನೇ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಕ್ಳಿಗೆ ಒಂದು ಹುಷಾರಿಲ್ಲ ಅಂದ್ರೂ ಏನು ಕೆಲಸ ಮಾಡೋಕ್ಕೋ ಕೈ ಕಾಲೇ ಓಡಲ್ಲ ನನಗೆ. ಅದರಲ್ಲೂ ಅವ್ನಿಗೆ ಆಗ್ಬಿಟ್ರೆ ಭಯ ಆಗ್ತಾ ಇರುತ್ತೆ ಜಾಸ್ತಿ. ಏನಾದರೂ ಆಗ್ಬಿಡುತ್ತೆ ಅವನಿಗೆ ಅಂತ. ಯಾಕಂದರೆ ಅವನು ಹುಟ್ಟಿದಾಗಿಂದನೂ ಅಷ್ಟೇ, ಜ್ವರ ಏನೇ ಬಂದರೂ ತುಂಬ ಚೆನ್ನಾಗಿ ತಡ್ಕೋತಾನೆ. ಇವಾಗೂ ಅಷ್ಟೇ ಹಂಗೆ ತಡ್ಕೊತಾ ಇದ್ದ, ಆದರೂ ಕೊರಗ್ತಾನೆ, ಅಂತ ಕೊರಗ್ತಾ ಇರ್ತಾನೆ. ಅದನ್ನು ನೋಡೋದಕ್ಕಾಗಲ್ಲ ನನ್ನ ಕೈಯಲ್ಲಿ. ಹಾಗಾಗಿ 2 ಸತಿನೂ ಇಲ್ಲ, ನಾನು ಸೆಕೆಂಡ್ ಚಾನ್ಸೇ ತೊಗೊಳ್ಳಲ್ಲ. ಮನೇಲಿದ್ದೇನೂ ಮಾಡಲ್ಲ, ಕರ್ಕೊಂಡು ಹೋಗೇ ಬಿಡ್ತೀನಿ ಹಾಸ್ಪಿಟ್ಲಿಗೆ. ಅವ್ನಿಗೆ ಸ್ವಲ್ಪ ಜ್ವರ ಸ್ವಲ್ಪ ಇದಾದರೂ ಕೂಡ ಕರ್ಕೊಂಡು ಹೋಗ್ಬಿಡ್ತೀವಿ. ಹಾಗಾಗಿ ನಾನು ಕೂಡ ಹಾಗೆ ಅಡುಗೆ ಮಾಡ್ತಾಯಿದ್ದೆ. ಸಡನ್ನಾಗಿ ಅಪ್ಪು ಎದ್ಬಿಟ್ಟು ಅಳ್ತಾ ಇದ್ದ. ಹಾಗಾಗಿ ಅವ್ರ ಅಪ್ಪನೇ ಸ್ವಿಂಗ್ ಮೇಲೆ ಕೂರಿಸ್ಕೊಂಡು ಟಾಮ್ ಆ್ಯಂಡ್ ಜೆರ್ರಿ ತೋರಿಸ್ಕೊಂಡು ಸಮಾಧಾನ ಮಾಡ್ತಾಯಿದ್ರು. ನಾನಿವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಇವಾಗ ರೈಸ್ ಇಟ್ಬಿಟ್ಟಿದ್ದೀನಿ. ಅದು ಕೂಡ ಆದಮೇಲೆ ಮುದ್ದೆ ಕೂಡ ತಿರುವಿ ಎಲ್ಲ ಇಟ್ಟು ಲಾಸ್ಟಿಗೆ ಕುಕ್ಕರಲ್ಲೇ ಇದ್ಕಿದ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನನಗೆ ಆಲೂಗಡ್ಡೆ ಹಾಕಿ ಇದ್ಕಿದ ಬೇಳೆ ಸಾರು ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೆ. ಆ್ಯಂಡ್ ಅಪ್ಪುಗೂ ಅಷ್ಟೇ
ಅವನಿಗೆ ಸ್ವಲ್ಪ ಗಂಜಿ ಥರ ಮಾಡಿದ್ದೆ, ಯಾಕಂದರೆ ಅವನಿಗೆ ಬಾಯಲ್ಲಿ ಸ್ವಲ್ಪ ಹುಣ್ಣಾದಂಗೆ ಆಗಿಬಿಟ್ಟಿತ್ತು. ಹೆವಿ ಎಕ್ಸೆಸ್ ಆಫ್ ಹೀಟ್ ಕೂಡ ಆಗಿತ್ತು ಅವನಿಗೆ. ಅದನ್ನು ಕೂಡ ಹೇಳಿದ್ರು ಡಾಕ್ಟರು, ಖಾರ ಗೀರ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಏನಾದರೂ ಅವನಿಗೆ ತಿಳಿಯಾಗಿ ಗಂಜಿ ಥರ ಇಲ್ಲ ಜ್ಯೂಸು ಈ ಥರದನ್ನ ಮಾಡಿ ಕೊಡಿ ಅಂತ ಹೇಳಿದರು. ಹಾಗಾಗಿ ನಮಗೆ ಮಾತ್ರ ಮುದ್ದೆ ಸಾಂಬಾರು ಎಲ್ಲ ನೈಟ್ಗೆ ಆಗೋ ಥರ ಮಾಡಿಕ್ಬಿಟ್ಟು ಅವನಿಗೆ ತಿಳಿಯಾಗಿ ಗಂಜಿ ಥರ ಮಾಡಿ ಕುಡಿಸ್ದೆ ಡೈಲಿನೂ. ಹಾಗಾಗಿ ಆಮೇಲೆ ಅವನಿಗೆ ಸ್ವಲ್ಪ ಹುಣ್ಣೆಲ್ಲ ಕಮ್ಮಿ ಆಯಿತು, ಬಾಯಲ್ಲಿ ಗುಳ್ಳೆ ಗುಳ್ಳೆಲ್ಲ ಆಗ್ಬಿಟ್ಟಿದೆ ಎಕ್ಸೆಸ್ ಆಫ್ ಹೀಟ್ಗೆ. ಹಾಗಾಗಿ ಅದಾದಮೇಲೆ ಕಮ್ಮಿ ಆಯಿತು ಅವನಿಗೆ. ಇವಾಗ ಸ್ವಲ್ಪ ಬೆಟರ್ ಆಗ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಜ್ವರ ಹಾಗೇ ಇತ್ತು, ಇವಾಗ ಪರವಾಗಿಲ್ಲ ಔಷಧಿ ಎಲ್ಲ ಹಾಕಿದ್ಮೇಲೆ. ಅಪ್ಪುನ ನೋಡ್ಕೊಳ್ಳೋ ಮಧ್ಯೆ ನನಗೆ ಯಾವ ಕೆಲಸನೂ ಮಾಡೋದಕ್ಕಾಗಿಲ್ಲ, ಹಂಗೆ ಆಗ್ಬಿಟ್ಟಿತ್ತು, ಎಲ್ಲ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಆದರೂ ಅವನ್ನೇ ಫಸ್ಟು ನನಗೆ ಬೇಕಾಗಿರೋದು, ಅವನ್ನ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನ್ನ ನೋಡಿಕೊಂಡು ನಾವು ಕೂಡ ಊಟ ಎಲ್ಲ ಮುಗಿಸಿ ಅವ್ನಿಗೂ ತಿನ್ನಿಸ್ಬಿಟ್ಟು ತಿರ್ಗಾ ಮಲಗಿಸ್ದೆ. ಹಾಗೆ ನೀವು ಕೇಳ್ತಾಯಿದ್ರಿ ಇಂಗ್ಲೀಷ್ ಅಕಾಡೆಮಿ ಕ್ಲಾಸಸ್ಸಲ್ಲಿ ಹೇಗೆಲ್ಲ ಇವಾಗ ಕ್ಲಾಸಸ್ ನಡೀತಾ ಇದೆ ಅಂತ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಮಾಡ್ತಾರೆ, ಯಾವ ಥರ ಏನೇನೆಲ್ಲ ಇರುತ್ತೆ ಅಂತ. ಸೊ ಇವಾಗ ನಂಗೆ ತುಂಬ ಜನ ಕೇಳಿದರೆ ಅಮೌಂಟು ಯಾವ ಥರ ಇರುತ್ತೆ, ನನಗೆ ತುಂಬ ಜನನೇ ಕೇಳಿದರು ಜಾಸ್ತಿ ಅಮೌಂಟ್ ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಇವಾಗ ಬೇಸಿಕ್ ಕ್ಲಾಸಸ್ ಬಂದು ಅವ್ರ ಹತ್ರ 4500 14,000ವರೆಗೂ ಇತ್ತು. ಆದರೆ ಇವಾಗ ಅವರು 1000 14,000 ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ಥರ ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ 1000 ರುಪೀಸಿಂದನೂ ನೀವು ಇಂಗ್ಲೀಷ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ನೀವು ಜಾಯ್ನ್ ಆದಾಗ 500 ಕಟ್ಟಿದ್ರೆ ಸಾಕು. ಅದಾದಮೇಲೆ ನಿಮಗೆ 500 ನೀವು ಕಟ್ಬೋದು. ಕ್ಲಾಸಸ್ ಎಲ್ಲ ನಿಮಗೆ ಗೊತ್ತಾಗಿ ಚೆನ್ನಾಗಿ ಆದಮೇಲೆ ನೀವು ತಿರ್ಗಾ ಇನ್ನು ಮಿಕ್ಕಿದ ಅಮೌಂಟ್ ಕಟ್ಬೋದು. ಸೊ ಇವಾಗ ಆ ಥರ ಮಾಡ್ತಾ ಇದ್ದಾರೆ. ನೀವು ಕೂಡ ಜಸ್ಟ್ 500 ಕಟ್ಟಿ ಇಂಗ್ಲೀಷ್ ಕ್ಲಾಸಸ್ನ ನೀವು ಕಲಿಬೋದು. ಸೊ ಇವಾಗ ಅವರು ಕಮ್ಮಿಗೆ ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಆ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಅಪ್ಪು ಮಲಗಿದ್ದಾನೆ, ಔಷಧಿ ಹಾಕಿ ಊಟ ಮಾಡಿಸಿ ಮಲಗಿಸಿದ್ದೀನಿ. ಸೊ ನಂದು ಕೂಡ ಜಸ್ಟ್ ಎಲ್ಲ ಕೆಲಸ ಮುಗೀತು, ಏನೇನು ಮಾಡಬೇಕಾಯ್ತು ಅದೆಲ್ಲ ಮಾಡಿದೆ. ಆ್ಯಂಡ್ ತಿರ್ಗಾ ಹೊಸದೇನೋ ಜಾಬ್ ಇದೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಅಂತ ಚಂದು ಹೇಳಿದ್ರು. ಸೊ ಓಕೆ ಅದನ್ನು ಮಾಡೋಣ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಬೇಕು. ಅದನ್ನು ಇವತ್ತಾಗಲ್ಲ, ಇನ್ನೊಂದು 2 ಡೇಸ್ ಟೈಮ್ ಕೊಡಿ, ಅಪ್ಪು ಹುಷಾರಿಲ್ಲ, ಆಮೇಲೆ ಅದ್ರ ಬಗ್ಗೆ ಮಾತಾಡಿಕೊಂಡು ಮಾಡೋಣ ಅಂತ ಅಂದೆ. ಓಕೆ ಅದೇನು ಜಾಬ್ ಅಂತಂದು ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ, ಯಾವ ಥರ ಮಾಡೋದು, ಹೆಂಗೆ ಮಾಡ್ತಾ ಇರೋದು ಅಂತ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಾನು PDF ಟೈಪಿಂಗ್ ಈ ಥರದ್ದೆಲ್ಲ ಮಾಡ್ತಾ ಇರೋದು. ಹಾಗಾಗಿ ಇನ್ನೊಂದಿದೆ, ಅದನ್ನು ನೀವೇ ಮಾಡಿ ಅಂತ ಹೇಳಿದ್ರು ಅವರು. ಇದನ್ನು ಬೇರೆಯವರು ಕೊಡ್ತೀನಿ PDF ಟೈಪಿಂಗು, ಇನ್ನೊಂದನ್ನು ನೀವು ತೊಗೊಳ್ಳಿ ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಯಾಕಂದರೆ ಅವ್ನಿಗೆ ಹುಷಾರಿಲ್ಲ, ಅದು ನೋಡೋದಕ್ಕೂ ಆಗ್ತಾಯಿಲ್ಲ ನನಗೆ, ಹಂಗಾಗ್ಬಿಟ್ಟಿದೆ ಅವನು. ಫುಲ್ ಹೊಟ್ಟೆ ನೋವು ಅಂತ ಕಂಟಿನ್ಯೂಸ್ 3 ಡೇಸಿಂದ ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದೀವಿ. ಬೆಳಗ್ಗೆ ಹೋಗ್ತೀವಿ, ಇಲ್ಲ ಸಂಜೆ ಹೋಗ್ತೀವಿ, ಇಲ್ಲ ಮಧ್ಯರಾತ್ರಿ ಹೋಗ್ತೀವಿ, ಈ ಥರ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಫೀವರ್ ಇದೆ. ಓಕೆ ಸಂಜೆ ಮೇಲೆ ಒಂದು 3-3:30 ಅನ್ನಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇಲ್ಲಾಂದರೆ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು, ಬಗಲಗುಂಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಕೆಲವು ಸತಿ ಅವನಿಗೆ ದೃಷ್ಟಿ ಥರನೂ ಆಗುತ್ತೆ. ಹಾಗಾಗಿ ಅವತ್ತು ಜಾತ್ರೆ ದಿವಸ ನಾವು ಪೂಜೆ ಮಾಡಿಸ್ಬೇಕಾಗಿತ್ತು, ಮಾಡ್ತಿರಲಿಲ್ಲ. ಹಾಗಾಗಿ ನಾಳೆ ಶುಕ್ರವಾರ ಅಲ್ವಾ, ಹೋಗಿ ಮಾಡಿಸ್ಕೊಂಬಂದ್ಬಿಡೋಣ, ಏನಾದರೂ ಇದ್ದರೂ ಕೂಡ ಅರಿಲಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಅಂದ್ಕೊಂಡ್ವಿ. ಹಾಗೆ ಮೀಶೋಯಿಂದ ಡ್ರೆಸ್ ಬುಕ್ ಮಾಡಿದ್ದೆ ನಾನು, ಅದರಲ್ಲಿ 2 ಸೆಟ್ ಮಾತ್ರ ಬಂದಿದೆ. ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡೋಣ ಅಂತ. ಹೋದ ಬ್ಲಾಗಲ್ಲಿ ನಾನು ಅಕ್ಕ ಈ ಥರ ಶಾಪಿಂಗ್ ಮಾಡಿಸಿದ್ರು ಅಂದಾಗ ಹೇಳಿದ್ದೆ ಅಲ್ವಾ, ಈ ಥರ ಡ್ರೆಸ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಮೊದಲನೇ ನಾನು ಇದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ, ಹಾಗೆ ತೋರಿಸ್ತೀನಿ ಯಾವುದು ಅಂತ. ಸೊ ಮೊದಲನೇದು ಬಂದು ಇದು ಬ್ಲೂ ಕಲರು, ಜಸ್ಟ್ ಸಿಂಪಲ್ಲಾಗಿ ಫ್ರಂಟ್ ಈ ಥರ ಡಿಸೈನ್ ಬಂದಿದೆ. ಇನ್ನು ಮಿಕ್ಕಿದೆಲ್ಲ ಪೂರ್ತಿ ಪ್ಲೇನು, ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ಥರ ಇದರ ಲೆಂತ್ ಬಂದಿದೆ, ಪೂರ್ತಿ ಇದೆ.
ಉದ್ದನೂ ಇದೆ. ಸೊ ಹಾಗಾಗಿ ಆ್ಯಂಡ್ ಈ ಥರ ಇವಾಗ ಆರ್ಡರ್ಗೆಲ್ಲ ಹೋಗ್ತಾ ಇರ್ತೀನಿ ನಾನು. ಸೊ ಈ ಥರ ಇದ್ದರೆ ನನಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ವರ್ಕೆಲ್ಲ ಮಾಡೋದಕ್ಕೆ. ಹಾಗಾಗಿ ಈ ಥರ ಡ್ರೆಸ್ಸಸ್ನ ಬುಕ್ ಮಾಡಿದ್ದೀನಿ. ಇದು ಬಂದು ಲಾಂಗ್ ಇದೆ ಆ್ಯಂಡ್ ಇದಕ್ಕೆ ಜಸ್ಟ್ ಈ ಥರ ಸಿಂಪಲ್ ಮುಂದೆಗಡೆ ಮಾತ್ರ ಡಿಸೈನ್ ಇರೋದು, ಇನ್ನು ಮಿಕ್ಕಿದೆಲ್ಲ ಲಾಂಗಾಗಿ ಬಂದಿದೆ. ನನ್ನ ಹೈಟಿಗೆ ಕರೆಕ್ಟಾಗಿ ಡ್ರೆಸ್ ಇದೆ ಇದು. ಇದಕ್ಕೆ ಒಂದು ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ ಅವರೇನೆ. ಲೆಗಿನ್ಸ್ ನಾವು ಗೋಲ್ಡ್ ಟೈಪಲ್ಲೂ ಹಾಕ್ಬೋದು, ಇಲ್ಲಾಂದರೆ ಇದೇ ಕಲರ್ ನಾವು ವೇರ್ ಮಾಡ್ತೀವಿ ಅಂದರೆ ಇದೇ ಕಲರ್ ಕೂಡ ಹಾಕ್ಬೋದು. ಸೊ ನೋಡ್ಬೋದು ದುಪ್ಪಟ್ಟ ಎಷ್ಟು ಉದ್ದ ಕೊಟ್ಟಿದ್ದಾರೆ ಅಂತ. ಇದು ದುಪ್ಪಟ್ಟ ಚೆನ್ನಾಗಿದೆ. ಮೀಶೋದಲ್ಲಿ ನಿಮಗೆ ಚೆನ್ನಾಗಿರೋ ಡ್ರೆಸ್ಸಸ್ ಸಿಗುತ್ತೆ, ಆದರೆ ನೀವು ಹುಡುಕಿ ಇದು ಮಾಡಿಕೊಂಡು ತೊಗೋಬೇಕು. ಸೊ ನಂಗೆ ಈ ಥರ ಇವಾಗ ದುಪ್ಪಟ್ಟ ಈ ಥರದ್ದೆಲ್ಲ ತುಂಬ ಇಷ್ಟ ಆಗ್ತಾಯಿದೆ ಡ್ರೆಸ್ಸಸ್ಸು. ಯಾಕಂದರೆ ಈಚೆ ಕಡೆ ನಾವು ಆರ್ಡರ್ಸ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಹಾಗೆ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ, ನಾನು ಜಸ್ಟ್ ಹಿಂಗೆ ತೋರ್ಸೋದು ಗೊತ್ತಾಗಲ್ಲ ಅಲ್ಲ, ಹಾಗಾಗಿ ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ನಾನಿವಾಗ ದುಪ್ಪಟ್ಟ ಪ್ಲಸ್ ಪ್ಯಾಂಟು ಆಮೇಲೆ ಟಾಪು ಈ ಥರನೇ ನೋಡಿ ತರಿಸ್ಕೊಳ್ತಾ ಇರೋದು. ಸ್ವಲ್ಪ ಕಾಟನ್ ಮೆಟೀರಿಯಲ್ಲೇ ತರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿದ್ದಾವೆ, ಮೀಶೋದಲ್ಲೂ ಕೂಡ ಚೆನ್ನಾಗಿದೆ ಡ್ರೆಸ್ಸಸ್ಸು. ಇದು ಬಂದು ತುಂಬ ಕಮ್ಮಿನೇ ಆಯಿತು ನನಗೆ. ಸೊ ಹಾಗಾಗಿ ಇದು ಪ್ಯಾಂಟ್ ಬಂದಿಲ್ಲ, ಜಸ್ಟ್ ದುಪ್ಪಟ್ಟ ಆ್ಯಂಡ್ ಡ್ರೆಸ್ಸು ಪೂರ್ತಿ ಲಾಂಗ್ ಇದೆ. ಸೊ ಹಾಗಾಗಿ ಪ್ಯಾಂಟ್ ನಾವು ಗೋಲ್ಡ್ ಅಥವಾ ಅದೇ ಕಲರ್ದು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಟಾಪು, ಇದು ಅಷ್ಟೇ ನಾನು ಫೋಟೋ ಹಾಕ್ತೀನಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಲೀವ್ಸ್ ನೋಡಿ ಈ ಥರ ಬಂದಿದೆ, ಫುಲ್ಲು ಥ್ರೆಡ್ ವರ್ಕ್ ಇದು ಮುಂದೆಗಡೆ. ಫುಲ್ಲು ಇದೇ ಥರನೇ ಇಲ್ಲೇನು ಬುಟ್ಟ ಕಾಣಿಸ್ತಿದೆಯಲ್ಲ ಅದ್ರ ಪೂರ್ತಿ ಲೆಂತಲ್ಲಿ ಕೊಟ್ಟಿದ್ದಾರೆ. ಲೆಂತ್ ಇದೆ ಟಾಪು, ಈ ಥರ ಇಷ್ಟುದ್ದ ಇದೆ. ಆ್ಯಂಡ್ ಇದಕ್ಕೆ ಒಂದು ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ ಇದೆ. ನಾನು ಪಕ್ಕದಲ್ಲಿ ಬೇಕಾದ್ರೆ ಫೋಟೋ ಹಾಕ್ತೀನಿ. ಆ್ಯಂಡ್ ಇದನ್ನು ನಾನು ಇದ್ರ ದಿವಸ ವೇರ್ ಮಾಡ್ತೀನಲ್ಲ ಆವಾಗ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನಾವು ಈಚೆ ಕಡೆ ಹೋಗಿ ತೊಗೊಳೋದಕ್ಕಿಂತ ಮೀಶೋದಲ್ಲಿ ಕೆಲವು ಸತಿ ರಿವ್ಯೂಸ್ ಅದೆಲ್ಲ ನೋಡಿ ತೊಗೋಬೋದು. ಇದು 500 ಅಂತ ಅನಿಸುತ್ತೆ, ಅಷ್ಟೇ ಅನಿಸುತ್ತೆ ನನಗೆ. ಈಚೆ ಕಡೆ ಎಲ್ಲ 700 ವಿತ್ ದುಪ್ಪಟ್ಟ ಇರೋದೆಲ್ಲ 700 ಈ ಥರ ಇರ್ತಾರೆ. ಇದು ನೀವು ಆಫೀಸ್ ವೇರು ಈ ಥರದಕ್ಕೆಲ್ಲ ಈ ಥರ ಡ್ರೆಸ್ಗಳನ್ನ ನೀವು ಕಂಫರ್ಟಬಲ್ ಹಾಕೊಂಡು ಹೋಗ್ಬೋದು. ಹಾಗಾಗಿ ನಾನು ಕೂಡ ಇವಾಗ ವರ್ಕ್ಗಳಿಗೆಲ್ಲ ಹೋಗ್ತಾ ಇರ್ತೀನಲ್ಲ, ಹಾಗಾಗಿ ಈ ಥರ ಬಟ್ಟೆಗಳಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ನನಗೆ, ಟಾಪು ಪ್ಯಾಂಟ್ ಎಲ್ಲ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ದುಪ್ಪಟ್ಟ ಬಂದಿದೆ. ಇದು ಅಷ್ಟೇ, ದುಪ್ಪಟ್ಟನೂ ಅಷ್ಟೇ ಚೆನ್ನಾಗಿದೆ, ಲೆಂತಲ್ಲಿದೆ ನೋಡ್ಬೋದು. ಈ ಥರ ಸಿಂಗಲ್ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದಕ್ಕೆ ಈ ಥರ ಒಂದು ಪ್ಯಾಂಟ್ ಬಂದಿದೆ, ಫುಲ್ ಲೆಂತು. ಸ್ಟಿಚ್ ಇಟ್ಕೊಂಡ್ರೆ ಆಯಿತು. ಅವಾಗೆಲ್ಲ ಈ ಥರನೇ ಅಲ್ವಾ ಚೂಡಿದಾರ್ಗಳನ್ನ ಹೊಲಿಸ್ತಾ ಇದ್ದಿದ್ದು. ಇವಾಗ ನನಗೆ ಲೆಗ್ಗಿನ್ಸ್ ಎಲ್ಲ ಹಾಕೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಈಚೆ ಕಡೆ ಹೋಗ್ತಾ ಇರ್ತೀವಿ ಬಿಸಿಲಲ್ಲೆಲ್ಲ, ಹಾಗಾಗಿ ಲೆಗ್ಗಿನ್ಸು ಸ್ವಲ್ಪ ಕಿರಿಕಿರಿ. ಆದರೆ ಈ ಥರದ್ದು ಪ್ಯಾಂಟ್ಗಳಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ನಾನು ನೋಡಿಬಿಟ್ಟು ಈ ಥರದ್ದೇ ತೊಗೋತಾ ಇದ್ದೀನಿ ಇವಾಗ. ಚೆನ್ನಾಗಿದೆ ಈ ಡ್ರೆಸ್ಸು ಕೂಡ. ನಾನು ಬೇಕಾದ್ರೆ ಫೋಟೋಸ್ ಹಾಕ್ತೀನಿ. ಹಾಗೆ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ತೊಗೋಬೋದು. ಆರಾಮಾಗಿ ಕೊಡ್ಬೋದು. 500 ರುಪೀಸ್ ನಿಜವಾಗ್ಲೂ ಲಾಸ್ ಇಲ್ಲ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ಒಂದು 3 ಡ್ರೆಸ್ ಏನೋ ತೊಗೊಂಡಿದ್ದೆ. ಅದು ನಿಜವಾಗ್ಲೂ ನಾನು ಮಿಷಿನಲ್ಲಿ ಹಾಕ್ತೀವಿ, ಕೈಯಲ್ಲಿ ಹೋಗೋರು ಏನು ಅನ್ಬೋದು, ಆದರೆ ನಮ್ಮದು ವಾಷಿಂಗ್ ಮಿಷಿನ್ ಇದೆಯಲ್ಲ ಅದರಲ್ಲಿ ಹಾಕಿದ್ದೀನಿ. ಆದರೂ ಒಂಚೂರು ಕಲರ್ ಹೋಗಿಲ್ಲ ಆ್ಯಂಡ್ ಆ ಡಿಸೈನ್ ಏನು ಥ್ರೆಡ್ ಇದೆಯಲ್ಲ ಅದು ಕೂಡ ಹೋಗಿಲ್ಲ. ಸೊ ಹಾಗಾಗಿ ನೋಡಿ ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಸತಿ ಅದು ಕಲರ್ ಏನು ಹೋಗಿರಲಿಲ್ಲ ಅಲ್ವಾ, ಅದರಲ್ಲೇ ಇದಕ್ಕೆ ಹೋಗ್ಬಿಟ್ಟು ನಾನು ಸರ್ಚ್ ಮಾಡಿ ಇದೆರಡು ಜೊತೆನೂ ಬುಕ್ ಮಾಡ್ಕೊಂಡಿದ್ದೆ. ಇನ್ನೂ ಬರಬೇಕು, ಅದು ಬಂದ ಮೇಲೆ ಬೇಕಾದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆದರೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಪೂಜೆಗೆ ಹೋಗ್ತಾ ಇದ್ದೀವಲ್ಲ, ಸೊ ಅದನ್ನು ಕೆಲವೊಂದಿಷ್ಟು ಕ್ಯಾಪ್ಚರ್ನ ಮಾಡಿ ಹಾಕ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶುಕ್ರವಾರ ನಾವು ದೇವಸ್ಥಾನಕ್ಕೆ ಅಂತ ರೆಡಿ ಆಗಿಬಿಟ್ಟು ಹೊರಟ್ವಿ. ಯಾಕಂದರೆ ಅಪ್ಪುಗೆ ಈ ಕಡೆ ಹಾಸ್ಪಿಟ್ಲಿಗೂ ನಾವು ತೋರಿಸ್ಬೇಕು ಆ್ಯಂಡ್ ದೇವ್ರದ್ದು ಕೂಡ ನಾವು ಮಾಡಬೇಕು. ಆವಾಗಲೇ ಅವ್ನು ಸ್ವಲ್ಪ ಚೆನ್ನಾಗಾಗೋದು. ಇದು ಫಸ್ಟಿಂದನೂ ಅವ್ನು ಹುಟ್ಟಿದಾಗಿಂದ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಬಗಲುಗುಂಟೆ ಮಾರಮ್ಮನಿಗೆ ತುಂಬ ದಿವಸ ಜಾತ್ರೆ ಎಲ್ಲ ಆದಮೇಲೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಅದಾಗಿರಲಿಲ್ಲ. ಸೊ ಇವತ್ತು ಶುಕ್ರವಾರ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ರಶ್ ಇದ್ದೇ ಇರ್ತಾರೆ ಶುಕ್ರವಾರದೊತ್ತು. ಹಾಗಾಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸ್ವಲ್ಪ ಜ್ವರ ಬಂತು ಅವನಿಗೆ, ಹಾಗಾಗಿ ಔಷಧಿ ಹಾಕ್ಬಿಟ್ಟು ಮಲಗಿಸಿದ್ದೀನಿ.
ಟಿಫನ್ ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಹಾಗಾಗಿ ಅವನಿಗೆ ಗಂಜಿ ಮಾಡಿದ್ದೆ, ಕುಡಿಸ್ಬಿಟ್ಟು ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಅವರೆಕಾಳನ್ನ ಅರ್ಧ ನೆನೆಸಿ ಇದ್ಕಿದ ಬೇಳೆ ಸಾರು ಮಾಡಿದ್ದೆ, ಇನ್ನು ಮಿಕ್ಕಿದ್ನ ಹಾಗೆ ಇಟ್ಟಿದ್ದೆ. ಸೊ ಇವಾಗ ಅದರಲ್ಲಿ ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅಜ್ಜಿ ಬಂದು ತೊಗರಿಕಾಳು ಕೂಡ ಕೊಟ್ಟು ಕಳಿಸಿದ್ರು, ಎರಡು ಮಿಕ್ಸ್ ಮಾಡಿಬಿಟ್ಟು ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಪ್ಪುಗೆ ಮಾಮೂಲಿ ಆರೆಂಜ್ ಜ್ಯೂಸ್ ಮಾಡಿ ಕುಡಿಸ್ದೆ ಸ್ವಲ್ಪ. ಅವನು ಔಷಧಿ ಹಾಕಿದ್ಮೇಲೆ ಮಲಗಿಬಿಡ್ತಾನೆ, ಯಾಕೋ ಜ್ವರ ಬಂದಾಗ ಹಾಗೆ ಅಲ್ವಾ, ಹಂಗೆ ಮಂಪ್ರು ಥರ ಹಂಗೆ ಮಲ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವನಿಗೆ ರೆಸ್ಟ್ ಆದಷ್ಟು ಮಲಗಿಸಿ ಅಂತಲೇ ಡಾಕ್ಟ್ರು ಹೇಳಿದ್ರು. ಚೆನ್ನಾಗಿ ಬೆವ್ರು ನೀರೆಲ್ಲ ಹೋದರೆ ಅವನಿಗೆ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ರೆಗ್ಯುಲರ್ ಆಗಿ ನೋಡು ಅಂತವ್ರೆ. ಹಾಗಾಗಿ ಅವ್ರು ಅದನ್ನು ಸಜೆಸ್ಟ್ ಮಾಡಿದರು, ಮಲಗಿಸಿ ಏನಾದರೂ ಕುಡಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಅಂದರು. ಸೊ ಹಾಗಾಗಿ ಜ್ಯೂಸ್ ಕೊಟ್ಟಿದ್ದೆ, ಕುಡಿದ್ಬಿಟ್ಟು ಔಷಧಿ ಹಾಕಿ ಮಲ್ಕೊಂಡ, ಆರಾಮಾಗಿ ಮಲಗಿದ್ದಾನೆ. ಇವಾಗ ನಾನು ಕೂಡ ಬೇಗ ಒಂದು 2 ಟೈಮ್ಗೆ ಆಗೋ ಥರ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ತೊಡೆ ಮೇಲೆ ಇರ್ತಾನೆ. ಹಾಗಾಗಿ ಒಟ್ಟಿಗೆ 2 ಟೈಮ್ಗೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಈ ಥರ ಸಂಜೆ ಒಟ್ಟಿಗೆ ಆಗೋ ಥರನೇ ಮಾಡ್ಕೊಂಡು ಬಿಡ್ತೀನಿ, ಯಾಕಂದರೆ ನೆಕ್ಸ್ಟ್ ಡೇ ಕೂಡ ಅವ್ನಿಗೆ ಅದೇ ಥರನೇ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಆ್ಯಂಡ್ ಒಂದೇ ಸತಿ ಮಧ್ಯಾಹ್ನ ಊಟ ಮಾಡಿದ್ವಿ, ಸಡನ್ನಾಗಿ ಅಪ್ಪುಗೆ ತಿರ್ಗಾ ಜ್ವರ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ತಿರ್ಗಾ 4 ಗಂಟೆಗೆ ಅವನ್ನ ಎತ್ಕೊಂಡು ಹೆಸರುಘಟ್ಟಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಅವರು ಇಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೊಂದು ದಿವಸ ನೋಡಿ ಇವತ್ತು, ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ರು. ಫೈನಲಿ ನನಗೆ ಭಯ ಆಗೋಯಿತು, ಏನಪ್ಪ ಹಿಂಗೆ ಹೇಳಿದ್ರಲ್ಲ ಅಂತ. ಇಲ್ಲ ಅವ್ನು ಸರಿ ಹೋಗ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ್ಯಂಡ್ ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ ಅವ್ನು ಹುಷಾರಾಗೋ ಗಂಟ. ಇಲ್ಲ ಕೊನೆಗೆ ಆಪ್ಷನ್ ಹೇಳಿದೆ ಬ್ಲಡ್ ಟೆಸ್ಟು. ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಹೋಗಿ ತೋರಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಹೀಗಿತ್ತು ಇವತ್ತಿನ ಒಂದು ವ್ಲಾಗು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.